ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ ಹಿಂದೆ ಇರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು ಬಂದು ದಯವಿಟ್ಟು ಮುಂದೆ ಬಂದು ಕೂತ್ಕೋಬೇಕು. ಈ ಕಡೆ ಚೇರ್ ಎಲ್ಲ ಖಾಲಿ ಇದೆ, ಆ ಕಡೆ ಚೇರ್ ಖಾಲಿ ಇದೆ. ಕೆಲವೇ ನಿಮಿಷಗಳಲ್ಲಿ ವಿಶ್ವಕರ್ಮ ನಾಯಕ ನಮ್ಮೆಲ್ಲ ಖ್ಯಾತರು ಈಗ ಕೆಲವೇ ಕ್ಷಣ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ಹಿಂದೆ ಇರ್ತಕ್ಕಂಥ ಎಲ್ಲ ಮಾನ್ಯರು ಬಂದು ಮುಂದೆ ಕೂತ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಮೋದಿಜಿಯವರಿಗೆ ಸ್ಮರಿಸುತ್ತಾ ನಮಸ್ಕರಿಸುತ್ತಾ, ಸನ್ಮಾನ್ಯ ದೇವೇಗೌಡ ಸಾಹೇಬರನ್ನ ನೆನೆಸ್ಕೊಂತ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಶಾಸಕ ಮಿತ್ರರಿಗೂ, ಅದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜನರಿಗೂ ಹೊರಿಸುತ್ತಾ, ಮುಂದೆ ಇರ್ತಕ್ಕಂಥ ಎಲ್ಲ ಮಾಧ್ಯಮಿತರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಏನು ಜನಸ್ತೋಮವನ್ನು ಸೇರಿದ್ದೀವಿ, ಇವತ್ತು ಜನಸಾಗರವನ್ನು ಸೇರಿದ್ದೀವಿ. ಎಲ್ಲ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ನನ್ನ ನಾಗರಿಕ ಬಂಧುಗಳಿಗೆ ನಮಸ್ಕರಿಸುತ್ತಾ, ಒಬ್ಬ ಶಾಸಕ ಮಿತ್ರನಾಗಿ, ಕೋಲಾರ ಜಿಲ್ಲೆಯ ಶಾಸಕ ಮಿತ್ರನಾಗಿ ಇವತ್ತು ನನ್ನ ಭೌತಿಕದ ಒಂದು ಕನಸಾಗಿತ್ತು, ನನ್ನ ಜೀವನದ ಒಂದು ಕನಸಾಗಿತ್ತು. ಇವತ್ತೊಂದು ದಿವಸ, ಒಂದಲ್ಲ ಒಂದು ದಿವಸ ಮೋದಿಜಿಯವರ ವೇದಿಕೆ ನಾನು ಕೂಡಲೇ ಒಂದು ಕನಸಾಗಿತ್ತು. ಬಹುಶಃ ನನ್ನ ಜೀವನದಲ್ಲಿ ನೆರವೇರಿಸಿದೆ. ಇವತ್ತೊಂದು ದಿವಸ ನಾನು ಪೆಡಲ್ ಬದಲಬೇಕು, ನನ್ನ ಜೀವನದಲ್ಲಿ ಮರಳಾಗಿರ್ತಕ್ಕಂಥ ದಿವಸ ಅದು. ಸನ್ಮಾನ್ಯ ಎಲ್ಲ ನಾಗರಿಕ ಬಂಧುಗಳು ಒಂದು ಯೋಚನೆ ಮಾಡಬೇಕು. ಇವತ್ತೊಂದು ಚುನಾವಣೆ ನಿಮ್ಮ ಚುನಾವಣೆ ಅಲ್ಲ, ಭಾರತದ ಒಂದು ಸದೃಢ ಭಾರತ ಕಟ್ಟಲಿಕ್ಕೆ ಚುನಾವಣೆ ಇದು. ಇಲ್ಲ ಯಾರೋ ಸಿದ್ದರಾಮಯ್ಯ ಚುನಾವಣೆ, DK ಶಿವಕುಮಾರ್ ಚುನಾವಣೆ ಅಲ್ಲ, ನಮ್ಮ ಬೆಳವಣಿಗೆಗೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ ಒಂದು ಚುನಾವಣೆ ಇದು. 26ನೇ ತಾರೀಕು ಇದಕ್ಕೆ ಚುನಾವಣೆಗೆ ಉತ್ತರ ಕೊಡಬೇಕು. ಮತ್ತೊಮ್ಮೆ ಸಮೃದ್ಧ ಭಾರತವನ್ನು ಕಟ್ಟಬೇಕಾದ್ರೆ 3ನೇ ಬಾರಿ ವಿಶ್ವ ನಾಯಕ ನಮ್ಮ ಮೋದಿಜಿಯವರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ನಮ್ಮ ತೀರ್ಮಾನವಾಗಿದೆ. ಸನ್ಮಾನ ಎಲ್ಲ ನಾಗರಿಕ ಬಂಧುಗಳಲ್ಲಿ ಕೇಳ್ಕೊತೀನಿ, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅತಿ ವೇಗವಾಗಿ, ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಅತಿ ವೇಗವಾಗಿ ಹೋಗ್ತಾ ಇದೆ. ಅದಕ್ಕೆ ಕಾರಣ ಏನು? ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ಇರ್ಬೋದು, ಕಾರಿಡಾರ್ ಯೋಜನೆ ಇರ್ಬೋದು. ಬಹುಶಃ ಕೆಲವು ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಸೇರ್ಕೊಳ್ತಾ ಇದೆ, ಅಷ್ಟು ವೇಗವಾಗಿ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು? ನರೇಂದ್ರ ಮೋದಿ ಅವರು ಗ್ಯಾರಂಟಿಗಳ, ಇವತ್ತು ಸುಳ್ಳು ಗ್ಯಾರಂಟಿಗಳನ್ನ ಹಬ್ಬಿಸಿ, ಸುಳ್ಳು ಪೂರ್ವ ಗ್ಯಾರಂಟಿನ ಹಬ್ಬಿಸಿ ಇವತ್ತು ಜನಕ್ಕೆ ದಿಕ್ತಪ್ಪಿಸುವಂತ ಕಾರ್ಯಕ್ರಮ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಇದಕ್ಕೆ ಅಂತ್ಯ ಹಾಡ್ತಕ್ಕಂಥ ದಿವಸ ಕೆಲವೇ ತಿಂಗಳಲ್ಲಿ ನಿಮಗೆ ಕಾದಿದೆ. ಬಹುಶಃ ಈ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಅವರು ಕೊಡ್ಬೋದಿತ್ತು, ಬಟ್ ಅವರು ಒಂದು ತೀರ್ಮಾನ ಮಾಡಿದ್ರು, ಇದು ತಾತ್ಕಾಲಿಕವಾದ ಗ್ಯಾರಂಟಿಗಳು, ನಾನು ಪರ್ಮನೆಂಟ್ ಗ್ಯಾರಂಟಿ ಕೊಡಬೇಕಾದ್ರೆ, ಜನ ಸದೃಢವಾಗಿ ಬದುಕಬೇಕಾದ್ರೆ ಈ ಗ್ಯಾರಂಟಿ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ಗ್ಯಾರಂಟಿ ಇವತ್ತು ಭವಿಷ್ಯದ ಗ್ಯಾರಂಟಿ ಬಗ್ಗೆ ಹೇಳ್ತೀನಿ. ಈ ದೇಶದ ಗ್ಯಾರಂಟಿ, ನಿಮ್ಮೆಲ್ಲರ ಗ್ಯಾರಂಟಿ, ಧೈರ್ಯದ ಗ್ಯಾರಂಟಿ. ಇವತ್ತು ಹೆಣ್ಮಕ್ಳು ಭಾರತ ದೇಶದ ಧೈರ್ಯ ತಿರುಗಾಟದ ಒಂದು ಗ್ಯಾರಂಟಿ ಇದೆ, ಅದು ನರೇಂದ್ರ ಮೋದಿ ಅವರ ಗ್ಯಾರಂಟಿ. ನಮ್ಗೆ ಅವರ ಗ್ಯಾರಂಟಿಗಳು. ದಯವಿಟ್ಟು ಜನ ಇದಕ್ಕೆ ದಿಕ್ತಪ್ಪಿಸಬಾರ್ದು. ವಿಶೇಷವಾಗಿ ನಾನು ದಲಿತರಲ್ಲಿ ಮತ್ತು ಮುಸ್ಲಿಮ್ಸ್ ಮನವಿ ಮಾಡ್ಕೊಳ್ತೀನಿ. ಬಹುಶಃ ನಿಮಗೆ ಗೊತ್ತಿರಲಿ, ಮುಸ್ಲಿಮ್ಸ್ ಮುತ್ತುಟ್ಟಿದ್ದಂಗೆ ಈ ಒಂದು SC ಮತ್ತು ST ಒಂದು ಈ ಮನ್ನಾಪುರ ಇದ್ದಂಗೆ, ನಿಮಗೆ ಅವಶ್ಯಕತೆ ಬಂದಾಗ ಈ ಕಾಂಗ್ರೆಸ್ ಮಾಡ್ತಾರೆ, ನಮ್ಮನ್ನ ಹಾಡ್ತಾ ಇದ್ದಾರೆ. ಎಲೆಕ್ಷನ್ ಬಂದಾಗ ಮಾತ್ರ ಈ ಕೇಂದ್ರ ಮತ್ತು ಇವರು ಕಾಣಿಸ್ತಾ ಇದ್ದಾರೆ. ನಿಮಗೆ ಒಂದು ಆತ್ಮವಿಶ್ವಾಸವನ್ನು ಇದ್ರೆ, ನಿಮ್ಮನ್ನು ಕೂಡ ವಿದ್ಯಾವಂತರಿದ್ರೆ ನೀವು ಯೋಚನೆ ಮಾಡ್ತಕ್ಕಂಥ ದಿವಸ ಬಂದಿದೆ. ಈ ಕಾಂಗ್ರೆಸ್ನವ್ರಿಗೆ ಈ ಎಲೆಕ್ಷನ್ ಬಂದಾಗ ಮಾತ್ರ ನಾವು ಕಾಣಿಸ್ತಾ ಇದ್ದೀವಿ, ಇನ್ನು ಮಿಕ್ಕಿದ ದಿವಸ ಯಾವತ್ತೂ ಕಾಣಿಸ್ತಾ ಇಲ್ಲ. ಬಹುಶಃ ಸಿದ್ದರಾಮಯ್ಯ ಇವತ್ತೊಂದು ಮಾತಾಡ್ತಾರೆ, ಈ JDS ಮತ್ತು ಬಿಜೆಪಿಯವರು ಅಪವಿತ್ರ ಒಂದು ಇದು ಮಾಡಿದ್ದಾರೆ ಅಂತ. ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಬಂದ ನಿಮ್ಮ ನಾಟಕವನ್ನು ನೋಡಿದ್ರೆ ಬಹುಶಃ ಏನಂತ ನಿಮ್ಗೆ ಅರ್ಥ ಆಗುತ್ತೆ. ಅಪವಿತ್ರ ನಿಮ್ದ ಅಥವಾ ನಮ್ದ ಅಂತ ಅರ್ಥ ಆಗುತ್ತೆ. ದಯವಿಟ್ಟು ಈ ಏನು ನಾನು ಅನ್ನೋ ದುಹಂಕಾರದಲ್ಲಿ ಇವತ್ತು ಈ ಸರ್ಕಾರ ಹೋಗ್ತಾ ಇದೆ. ಬಹುಶಃ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಮತ್ತು ದೊಡ್ಡಬಳ್ಳಾಪುರದ ಅರ್ಥ ಮಾಡ್ಕೋಬೇಕು. ಮುಂದಿನ ದಿವಸಗಳಲ್ಲಿ ಅತಿ ವೇಗವಾಗಿ ಒಂದು ಬೆಂಗಳೂರಿಗೆ ಹತ್ರ ಆಗ್ತಾ ಇದೀವಿ. ನಾವು ಯೋಜನೆಗಳಲ್ಲಿ ನಾವು ಚೆನ್ನಾಗಿ ಆಗ್ಬೇಕು ಅಂದ್ರೆ, ಯೋಜನೆ ಉದ್ದಾರ ಆಗ್ಬೇಕು ಅಂತಂದ್ರೆ ಬಹುಶಃ ಮತ್ತೊಮ್ಮೆ ಒಂದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಬೇಕಾಗುತ್ತೆ. ನಿಮ್ಮೆಲ್ಲ ಒಂದು ಉದ್ದೇಶಕ್ಕೋಸ್ಕರ ಬೇಕಾಗುತ್ತೆ. ಇವತ್ತು ನಮಗೆಲ್ಲ ಗೊತ್ತಿರ್ಬೋದು, ಒಂದು ವರ್ಗ ಓಲೈಸಲಿಕ್ಕೆ ಈ ಸರ್ಕಾರ ತೀವ್ರ ಕಂಟ್ರೋಲ್ ಮಾಡೋಕ್ಕೆ ರಿಮೋಟ್ ಯಾವ ರೀತಿ ಕೊಡ್ತಾ ಇದೆಯೋ, ಒಂದೇ ಒಂದು ವರ್ಗಕ್ಕಾಗಿ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಲವ್ ಜಿಹಾದ್ ಇಡೀ ಹುಬ್ಬಳ್ಳಿಗೆ ಗೊತ್ತಾಗಿದೆ. ಕೇರಳದಲ್ಲಿ ಈ ಸ್ಟೋರಿ ಹೆಂಗ್ ಬಂತು, ಹುಬ್ಬಳ್ಳಿದಲ್ಲಿ ನನಗೆ ಗೊತ್ತಿರ್ಬೋದು. ನೇಹ ಅನ್ನೋ ಒಂದು ಯುವತಿನ ಒಂದು ವರ್ಗದ ಒಂದು ಹುಡುಗ ಕೊಲೆ ಮಾಡ್ತಾನೆ. ನಮ್ಮ ವಿಶ್ವನಾಗ ಹೇಳಿದ್ರು, ಇದೇ ವಿಚಾರ ಜೈ ಶ್ರೀರಾಮ್ ಅಂತ ಕೂಗಿದಕ್ಕೆ ದೊಣ್ಣೆಡ್ಕೊಂಡು ಹೊಡಿತಾರೆ. ಇವತ್ತು ಯಾವ ಮಟ್ಟಿಗೆ ದೇಶ ಹೋಗ್ತಾ ಇದೆ. ಹಿಂದುತ್ವ ಉಳಿಬೇಕಂದ್ರೆ ಮತ್ತೊಮ್ಮೆ ಮೋದಿ ಅವರು ಬೇಕಾಗುತ್ತೆ. ಸನ್ಮಾನ ಎಲ್ಲ ಯುವಕರು ಅರ್ಥ ಮಾಡ್ಕೋಬೇಕು. ಇವತ್ತು ದೇಶ ಯಾವ ರೀತಿ ಹೋಗ್ತಾ ಇದೆ. ವಿಶ್ವ ನಾಯಕ, ಈ ಪ್ರಪಂಚದ ಎದ್ದಿಲ್ಲದ ನಾಯಕ ನರೇಂದ್ರ ಮೋದಿ ಅವರು ತಿರುಗಾಡ್ತಾ
ದೇಶಕ್ಕೋಸ್ಕರ 24 ಗಂಟೆ ಕೆಲಸ ಮಾಡ್ಕೊಳ್ತಕ್ಕಂಥ ಮೋದಿಯವರು ಮತ್ತೊಮ್ಮೆ ಸರ್ಕಾರ ಬೇಕಾಗುತ್ತೆ. ತಮ್ಮೆಲ್ಲ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಮಿತ್ರರು ಮತ್ತು ಎಲ್ಲ ಕಾರ್ಯಕರ್ತರು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸುಧಾಕರ್ ಸರ್ ಕೆಲಸ ಮುಖಾಂತರವಾಗಿ, ಕೋಲಾರದಲ್ಲಿ ಮಲ್ಲೇಶ್ ಬಾಬು ಕೆಲಸ ಮುಖಾಂತರವಾಗಿ ಮತ್ತೊಮ್ಮೆ ಈ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆ, ಹೌಡಿ ಜಿಲ್ಲೆ ನಾವಿಬ್ಬರು ಅನ್ಕೊಂಡ್ಬಂದಿದ್ದಂಗೆ ನಾವೆಲ್ಲ ಮೊದಲು ಕೋಲಾರ ಜಿಲ್ಲೆದವರು ಮತ್ತೊಮ್ಮೆ ಮೋದಿಗೆ ನಾವು ಬರ್ಕೊಳ್ಬೇಕಾಗಿ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರ ಒಂದು ಸಹ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ.